ಹಾಯ್ ಹಲೋ ನಮಸ್ಕಾರ ಫ್ರೆಂಡ್ಸ್. ಭಾಗ್ಯಲಕ್ಷ್ಮಿ ದಿನ ಸಂಚಿಕೆ ಅಂದರೆ 2ನೇ ತಾರೀಕಿಂದು ಇಲ್ಲೇನಾಗುತ್ತೆ, ಆದಿ ತನ್ಮಯ್ಗೇನೋ ಪಾಠ ಹೇಳ್ಕೊಡ್ತಾ ಇರ್ತಾರೆ. ಕನ್ನಿಕಾ ಹುಡುಗನ ಜೊತೆ ಅಂದರೆ ಅವಳು ಪ್ರೀತಿಸೋ ಹುಡುಗನ ಜೊತೆ ಮಾತಾಡೋದನ್ನ ಭಾಗ್ಯ ಕೇಳಿಸ್ಕೊಂಡಿರ್ತಾರಲ್ಲ, ಹೇಗಾದ್ರೂ ಮಾಡಿ ಆದಿಗೆ ಹೇಳ್ಬೇಕು ಅಂದ್ಬಿಟ್ಟು ಭಾಗ್ಯ ಏನು ಮಾಡ್ತಾರೆ, ಆದಿ ಹತ್ರ ಬರ್ತಾರೆ. ಆದಿ ತನ್ಮಯ್ಗೆ ಪಾಠ ಹೇಳ್ಕೊಡ್ತಾ ಇರ್ತಾರೆ. ಅವಾಗ ಭಾಗ್ಯ ಆದಿ ಹತ್ರ ಬಂದ್ಬಿಟ್ಟು ಏನು ಭಾಗ್ಯವ್ರು ಏನಾರು ಬೇಕಿತ್ತ, ಏನಿಲ್ಲ ಆದಿಯವ್ರೆ ಅಂತ ಅಂತಾರೆ. ಅಷ್ಟರಲ್ಲಿ ಹಾಲು ತೊಗೊಂಡು ಬಂದು ತನ್ಮಯ್ಗೆ ಹಾಲು ಕೊಡ್ತಾರೆ. ಹಾಲು ಕುಡಿತಾನೆ. ತನ್ಮಯ್ ಲೋಟ ತೊಗೊಂಡೋಗಿ ತೊಳೆಯೋಕ್ಕಿಡಪ್ಪ ಅಂತ ಅಂದ್ಬಿಟ್ಟು ಭಾಗ್ಯ ತನ್ಮಯ್ಗೆ ಹೇಳ್ತಾರೆ. ಸರಿ ಅಂದ್ಬಿಟ್ಟು ಗುಂಡಾಲಿಂದ ಹೊರಡ್ತಾನೆ. ಅವಾಗ ಭಾಗ್ಯ ಆದಿ ಹತ್ರ ಕೂತ್ಕೊಂಡು, ಆದಿಯವರೇ ನಿಮ್ಗೊಂದು ವಿಷಯ ಹೇಳಬೇಕಾಗಿತ್ತು. ಹೇಳಿ ಭಾಗ್ಯ, ಅದು ಹೇಗೆ ಹೇಳಬೇಕು ಅಂತ ಗೊತ್ತಾಗ್ತಿಲ್ಲ ಅಂತ ಭಾಗ್ಯ ಹೇಳ್ತಾಳೆ. ಒಂದು ಕೆಲಸ ಮಾಡಿ, ಅಭಿನಯ ಮಾಡ್ಕೊಂಡು ಹೇಳ್ಬಿಡಿ ಅಂದಾಗ, ಆದಿಯವರೇ ಯಾವಾಗಲೂ ತಮಾಷೆನಾ ನಿಮಗೆ, ನಾನು ನಿಮ್ಮ ಹತ್ರ ಮಾತಾಡೋಕ್ಕೆ ಬಂದಿರೋ ತುಂಬ ಮುಖ್ಯವಾದ ವಿಷಯ ಗೊತ್ತಾ ಅಂದಾಗ, ಹೌದಾ ಏನು ವಿಷಯ ಹೇಳಿ ಅಂತ ಅಂದ್ಬಿಟ್ಟು ಆದಿ ಕೇಳ್ತಾರೆ. ಅವಾಗ ಭಾಗ್ಯ ಕನ್ನಿಕನ ಬಗ್ಗೆ ನಿಮ್ಮ ಹತ್ರ ಮಾತಾಡಬೇಕಿತ್ತು ಅಂತ ಭಾಗ್ಯ ಹೇಳ್ತಾರೆ. ಅವಾಗ ಆದಿ ಕನ್ನಿಕನ ಬಗ್ಗೆನಾ, ಏನು ಹೇಳಿ ಅಂದಾಗ, ಕನ್ನಿಕಾ ಯಾವುದೋ ಹುಡುಗನ ಪ್ರೀತಿ ಮಾಡ್ತಿರಂಗಿದ್ದಾಳೆ ಅಂದಾಗ, ನೋವೇ ಆ ಥರ ಎಲ್ಲ ಕನ್ನಿಕಾ ಇಲ್ಲ ಅಂತ ಅದು ಹೇಳ್ತಾರೆ. ಇಲ್ಲ ಆದಿಯವರೇ, ನಾನು ಇವಾಗ ಕೇಳಿಸ್ಕೊಂಡು ಬಂದೆ ಕನ್ನಿಕಾ ಯಾರೋ ಹುಡುಗನ ಜೊತೆ ಮಾತಾಡ್ದಂಗಿತ್ತು, ಪ್ರೀತಿ ಅಂತೆಲ್ಲ ಮಾತಾಡ್ದಂಗಿತ್ತು, ಅದಕ್ಕೋಸ್ಕರ ಆದಿಯವರೇ ಇನ್ನೇನಿಲ್ಲ ಅಂದಾಗ, ಹೌದಾ ಕನ್ನಿಕಾ ದಡ್ಡಿ ಎಲ್ಲ ಬುದ್ಧಿವಂತನೇ ಬಿಡಿ, ಅವಳು ಒಳ್ಳೆ ಹುಡುಗನೇ ಸೆಲೆಕ್ಟ್ ಮಾಡಿರ್ತಾಳೆ, ಶೀ ಈಸ್ ಕ್ಲವರ್ ಗರ್ಲ್ ಅಂತ ಅದು ಹೇಳ್ತಾರೆ. ಅದು ಓಕೆ ಆದಿಯವರೇ, ಒಳ್ಳೆ ಹುಡುಗನೇ ಸೆಲೆಕ್ಟ್ ಮಾಡ್ಕೊಳ್ಳಿ, ನಮಗೂ ಅದೇ ಖುಷಿ, ಆದರೆ ಹುಡುಗ ಏನು ಅಂತ ನಾವು ತಿಳ್ಕೊಬೇಕಲ್ವಾ ಅಂತ ಅಂದ್ಬಿಟ್ಟು ಭಾಗ್ಯ ಹೇಳಿದಾಗ, ಸರಿ ಭಾಗ್ಯ ನಿಮ್ಮ ಕಾಳಜಿ ನಂಗೆ ಅರ್ಥ ಆಗುತ್ತೆ, ಆದರೆ ಕನ್ನಿಕಾ ಈ ವಿಷಯದಲ್ಲೆಲ್ಲ ತುಂಬ ಜಾಣೆ, ಕನ್ನಿಕಾ ಏನು ಅಂತ ನನಗೆ ಗೊತ್ತು, ಅವಳು ಪರ್ಫೆಕ್ಟಾಗಿರೋ ಹುಡುಗನೇ ಸೆಲೆಕ್ಟ್ ಮಾಡಿರ್ತಾಳೆ ಅಂದಾಗ, ಆಯಿತು ಒಳ್ಳೆ ಹುಡುಗನೇ ಪರ್ಫೆಕ್ಟ್ ಒಪ್ಕೊಳ್ಳೋಣ, ಬಟ್ ನಾವು ತಿಳ್ಕೊಬೇಕಲ್ವ ಹುಡುಗ ಯಾರು ಏನು ಎತ್ತ ಅಂತ, ಯಾಕೆಂದರೆ ಕನ್ನಿಕನ ಬಗ್ಗೆ ನಂಗೆ ತುಂಬ ಕಾಳಜಿ ಇದೆ ಆದಿಯವರೇ, ಅದಕ್ಕೋಸ್ಕರ ಅಂದಾಗ ಅದೇನು ಹೇಳ್ತಾರೆ, ಸರಿ ಒಂದು ಕೆಲಸ ಮಾಡಿ ನೀವೇ ಹೋಗಿ ಕನ್ನಿಕನ ಕೇಳಿ ನೋಡಿ ಅಂತ ಅದು ಹೇಳ್ತಾರೆ. ನಾನಾ, ಇಲ್ಲಪ್ಪ ನಾನು ಕೇಳಲ್ಲ, ಯಾಕೆಂದರೆ ಮೊದಲೇ ನನ್ನ ಕಂಡ್ರೆ ಅವಳಿಗಾಗಲ್ಲ, ನನಗೂ ಅವಳಿಗೂ ಸ್ವಲ್ಪ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ನಡೀತಾ ಇರುತ್ತೆ, ಆಮೇಲೆ ನೀನ್ಯಾರು ಕೇಳೋಕ್ಕೆ ನೀನ್ಯಾರು ಮಾತಾಡೋಕ್ಕೆ ಹಾಗೆ ಹೀಗೆ ಅಂತ ಅಂದ್ಬಿಟ್ರೆ ನನಗೂ ಬೇಜಾರು, ಮತ್ತು ಕನ್ನಿಕಂಗೂ ಬೇಜಾರು, ಈ ವಿಷಯ ನಾನು ಕೇಳಲ್ಲ, ಅವಳೇನಾರು ನನ್ನ ಬಗ್ಗೆ ಬೇಜಾರು ಮಾಡ್ಕೊತಾಳೆ ಅಂತ ಆದಿಗೆ ಭಾಗ್ಯ ಹೇಳ್ತಾರೆ. ಭಾಗ್ಯ ಆದಿ, ಅಲ್ಲ ಭಾಗ್ಯ ಅವರೇ ಯಾಕೆ ಆ ಥರ ಹೇಳ್ತಾಳೆ, ನೀವು ಅವಳ ಅದಕ್ಕೆ ಇನ್ಫ್ಯಾಕ್ಟ್ ನೀವು ಅವಳ ಅದಕ್ಕೆಯಾಗಿ ನೀವು ಕನ್ನಿಕನ ಬಗ್ಗೆ ಕಾಳಜಿ ಮಾಡ್ತೀರಾ, ಸರಿನೇ ಅಲ್ವಾ, ನಾನು ಅವಳ ಅಣ್ಣ, ಅವಳ ಬಗ್ಗೆ ನಾನು ತಿಳ್ಕೊಬೇಕು ಅನ್ನೋದು ಸರಿನೇ ಅಲ್ವಾ ಅಂದಾಗ, ಹೌದು ಅದಕ್ಕೆ ನೀವೇ ಕೇಳಿ ಅದೇ ಅಂತ ಭಾಗ್ಯ ಹೇಳ್ತಾರೆ. ಇಲ್ಲ ಭಾಗ್ಯ ನೀವು ಕೇಳಿ, ಏನಿಲ್ಲ ನಾನು ಕೇಳಿದ್ರೆ ನೀವು ಕೇಳಿದ್ರೆ ನೀವು ಅವಳ ಅದಕ್ಕೆ ಅಲ್ವಾ, ಅದಕ್ಕೆ ಅಂದರೆ ನಿಮ್ಗೆ ಅಷ್ಟು ಬೆಲೆ ಇರುತ್ತೆ, ನೀವು ಕೇಳಿ ನೋಡಿ, ನಾನಾದರೆ ನೀವಾದರೆ ಎರಡೂ ಒಂದೇ, ನೀವು ಕನ್ನಿಕನ ಬಗ್ಗೆ ಕಾಳಜಿ ವಹಿಸ್ತಿದ್ದೀರಾ ಅಂದಮೇಲೆ ನಂಗೆ ತುಂಬಾ ಇಷ್ಟ ಆಗುತ್ತೆ, ನೀವು ಕೇಳಿ ನೋಡಿ, ಇಷ್ಟು ಚೆನ್ನಾಗಿ ನೀವು ಕನ್ನಿಕನ ವಿಷಯದಲ್ಲಿ ಇಂಟರ್ಫಿಯರ್ ಆಗಿ ಅವಳ ಬಗ್ಗೆ ತಲೆ ಕೆಡಿಸ್ಕೊಂಡು ಅವಳು ಒಳ್ಳೆ ಹುಡುಗನ ಕೆಟ್ಟ ಹುಡುಗನ ಪ್ರೀತಿಸ್ತಾ ಇದ್ದಾಳೆ ಅಂತ ನೀವು ಎಷ್ಟು ಇಂಟ್ರೆಸ್ಟ್ ತೊಗೊತಾ ಇದ್ದೀರ ಅಂದಮೇಲೆ ನೀವೇ ಅದನ್ನು ಕೇಳಿ, ನೀವೇ ಕೇಳಿಬಿಟ್ರೆ ಸರಿ ಹೋಗುತ್ತೆ, ಕನ್ನಿಕನ ಕೇಳಿ ಅಂದರೆ ಸರಿ ಆದಿಯವರೇ ಅಂತ ಅಂದಾಗ, ಸರಿ ಯಾವಾಗ ನಾನು ವಿಷಯ ನಾನು ಟಾಪಿಕ್ ತೆಗೆದು ಕೇಳ್ತೀನಿ ಅಂತ ಅಂದ್ಬಿಟ್ಟು ಭಾಗ್ಯ ಹೇಳ್ಬಿಟ್ಟು ಸುಮ್ಮನಾಗ್ತಾಳೆ. ಸರಿ ಅಂದ್ಬಿಟ್ಟು ಆದಿನೂ ಸುಮ್ಮನಾಗ್ತಾರೆ. ಸರಿ ಅಂದ್ಬಿಟ್ಟು ಬೆಳಗ್ಗೆ ಆಗುತ್ತೆ, ಆದಿ ಕೂತಿರ್ತಾರೆ, ಭಾಗ್ಯ ಕಾಫಿ ತಂದು ಆದಿ ಕೈಲಿ ಕೊಡ್ತಾರೆ. ಆದಿ ಕಾಫಿ ಇಟ್ಕೊಂಡು, ಏನು ಭಾಗ್ಯ ನನಗೋಸ್ಕರ ಸ್ಪೆಷಲಾಗಿ ಮಾಡ್ಕೊಂಬಂದ್ರ ಅಂದ, ಇಲ್ಲಪ್ಪ ಆ ಥರ ಏನಿಲ್ಲ ಅಂತ ಭಾಗ್ಯ ಹೇಳ್ತಾರೆ. ಮತ್ತು ಎಲ್ರಿಗೂ ಮಾಡ್ದಂಗೆ ನನಗೂ ಮಾಡ್ಕೊಂಬಂದ್ರ ಅಂತ ಆದಿ ಕೇಳ್ತಾರೆ. ಹೌದು ಅದರಲ್ಲೇನಿದೆ, ಎಲ್ಲರ ಥರನೂ ನಿಮಗೂ ಮಾಡ್ಕೊಂಡು ಬಂದಿದ್ದು ಅಂತ ಭಾಗ್ಯ ಹೇಳ್ತಾರೆ. ಅವಾಗ ಆದಿ, ಹೌದಾ ನನಗೆಲ್ಲೋ ನನಗೋಸ್ಕರ ಎಷ್ಟು ಪ್ರೀತಿಯಿಂದ ಮಾಡ್ಕೊಂಡು ಬಂದ್ರ ಅಂತ ಅಂದ್ಕೊಂಡೆ ಅಂತ ಅಂದ್ಬಿಟ್ಟು ಅದು ಹೇಳಿದಾಗ, ಇಲ್ವಲ್ಲ ಅಂತ ಭಾಗ್ಯ ಹೇಳ್ತಾರೆ. ಸರಿ ಬಿಡಿ ಆಯಿತು ಅಂದಾಗ, ನೀವು ಈ ಥರ ಕೇಳ್ತೀರಾ ಅಂತಲೇ ನಾನು ಆ ಥರ ಹೇಳಿದ್ದು ಗೊತ್ತಾ ಅಂತ ಭಾಗ್ಯ ಹೇಳಿದಾಗ, ಏನು ಭಾಗ್ಯ ಇದರಲ್ಲೂ ತಮಾಷೆ ಮಾಡ್ತೀರಾ ಅಂತ ಅದು ಹೇಳ್ತಾರೆ. ಆ ಥರ ಎಲ್ಲ ಆದಿಯವರೇ ನೀವೆಲ್ಲ ವಿಷಯದಲ್ಲೂ ಹೀಗೆ ಅಂತ ಅಂದ್ಬಿಟ್ಟು ಸರಿ ಬಿಟ್ಟು ಕಾಫಿ ಕುಡಿತಾರೆ. ಅವಾಗ ಆದಿ ಭಾಗ್ಯ ಏನೋ ಹುಡುಕ್ತಾ ಇರ್ತಾರೆ. ಭಾಗ್ಯ ಒಂದು ಇಂಪಾರ್ಟೆಂಟ್ ಫೈಲು ಇಲ್ಲೇ ಇಟ್ಟಿದೆ ಅಲ್ವಾ ಅಂತ ಹುಡುಕ್ತಾ ಇರ್ತಾರೆ ಆದಿ. ಅವಾಗ ಭಾಗ್ಯ, ನಿಮಗೆ ತುಂಬ ಮರವು ಜಾಸ್ತಿ ಆದಿಯವರೇ, ನೀವು ಅಲ್ಲೆಲ್ಲಿ ಇಟ್ಟಿದ್ದೀರಾ, ಈ ನೋಡಿ ಇಲ್ಲಿ ಇಟ್ಟಿದ್ದೀರಾ ಅಂತ ಭಾಗ್ಯ ಏನು ಮಾಡ್ತಾರೆ, ಅಲ್ಲಿ ವಾಲ್ಡ್ರಬ್ನೇ ತೆಗೆದ್ಬಿಟ್ಟು, ಇಲ್ಲಿದೆ ನೋಡಿ ನಿಮ್ಮದು ಇಂಪಾರ್ಟೆಂಟ್ ಫೈಲ್ಸ್ ಅಂತ ಹೇಳ್ಬಿಟ್ಟು ಭಾಗ್ಯ ವಾಲ್ಡ್ರಪ್ ತೆಗಿತಾರೆ, ಎಲ್ಲ ಫೈಲ್ಸು ಕೆಳಗೆ ಬಿದ್ದೋಗುತ್ತೆ. ಆಮೇಲೆ ಸರಿ ಬಿಟ್ಟು ಭಾಗ್ಯ ಎಲ್ಲ ಎತ್ಬಿಟ್ಟು ಒಂದು ಚೇರ್ ಮೇಲೆ ಇಡ್ತಾರೆ. ತೊಗೊಳ್ಳಿ ಅದೇ ನಿಮ್ಮ ಫೈಲ್ ಅಂದಾಗ, ಏನು ಭಾಗ್ಯ ನಾನು ನಿಮ್ಮನ್ನು ಕೇಳಿದ್ದೇನು, ಫೈಲಾ ಫ್ರೂಟ್ ಸಾಲೆಡ್ ಅಂದಾಗ, ಅಂದರೆ ಏನು ಈ ಥರ ಮಾಡಿಕೊಟ್ಬಿಟ್ರಲ್ಲ ಫೈಲು, ಇದು ಹೇಗೆ ನಾನು ಇವಾಗ ಇದನ್ನು ಸಪ್ರೇಟ್ ಮಾಡೋದು, ಇಂಪಾರ್ಟೆಂಟ್ ಫೈಲು ಅಂತ ನಿಮ್ಗೆ ಹೇಳೋದ್ನಲ್ವ ನಾನು ಅಂತ ಅದು ಹೇಳ್ತಾರೆ. ಅಯ್ಯೋ ಹೌದಾ ಸರಿ ಆಯಿತು, ಒಂದು ಕೆಲಸ ಮಾಡಿ ನೀವು ಹೋಗಿ ತಿಂಡಿ ಮಾಡ್ಕೊಂಡು ಬನ್ನಿ, ಅಷ್ಟರಲ್ಲಿ ಇದನ್ನೆಲ್ಲ ನಾನು ಸರಿ ಮಾಡಿಟ್ಟಿರ್ತೀನಿ ಆಯಿತಾ ಅಂದಾಗ, ಓಕೆ ಭಾಗ್ಯ ನೀವು ಸರಿ ಮಾಡ್ತೀರ ಅಂದಮೇಲೆ ಅದು ಕರೆಕ್ಟಾಗಿರುತ್ತೆ, ಸರಿ ನಾನು ತಿಂಡಿ ಮಾಡ್ಕೊಂಬರ್ತೀನಿ ನೀವು ಸರಿ ಮಾಡ್ತಾಯಿರಿ ಅಂತ ಹೇಳ್ಬಿಟ್ಟು ಅದೆಲ್ಲಿಂದ ಹೊಡ್ತಾರೆ. ಸರಿ ಭಾಗ್ಯ ಒಂದು ಫೈಲ್ನ ಕೈಗೆ ತೊಗೋತಾರೆ. ಕೈಗೆ ತೊಗೊಂಡು, ಇದೇನಿದು ಒಂದು ಪೇಪರಲ್ಲಿ ಆದಿ ಸೈನ್ ಬೇರೆ ಥರ ಇದೆಯಲ್ಲ, ಇನ್ನೊಂದು ಪೇಪರಲ್ಲಿ ಆದಿಯವ್ರ ಸೈನ್ ಬೇರೆ ಥರ ಇದೆಯಲ್ಲ, ಎರಡು ಪೇಪರಲ್ಲಿ ಬೇರೆ ಬೇರೆ ಥರ ಸೈನ್ ಇದೆಯಲ್ಲ ಆದಿಯವ್ರದ್ದು, ಇದೇ ಸಾಧ್ಯ, ಆದಿಯವ್ರು ಈ ಥರ ಸೈನ್ ಮಾಡೋಕ್ಕೆ ಸಾಧ್ಯನಾ ಬೇರೆ ಬೇರೆ ಥರ, ಇಲ್ವಲ್ಲ ಅಂತ ಭಾಗ್ಯ ಪೇಪರ್ ನೋಡ್ತಾ ಇರ್ತಾಳೆ. ಅಷ್ಟರಲ್ಲಿ ತನ್ಮಯ್ಯಲ್ಲಿ ಬರ್ತಾರೆ. ಅಮ್ಮ ಅಂದಾಗ, ತನ್ಮಯ್ ಏನು ಅಂತ ಭಾಗ್ಯ ಕೇಳ್ತಾರೆ. ಅಮ್ಮ ಏನು ಮಾಡ್ತಿದ್ಯಾ ಅಂದ, ಏನಿಲ್ಲ ತನ್ಮಯ್, ಇಲ್ಲಿ ನೋಡು, ಇಲ್ಲಿ ಆದಿಯವ್ರ ಸೈನ್ ಬೇರೆ ಥರ ಇದೆ, ಇಲ್ಲಿ ಆದಿಯವ್ರ ಸೈನ್ ಬೇರೆ ಥರ ಇದೆ ತನ್ಮಯ್, ಅದಕ್ಕೆ ನೋಡ್ತಾ ಇದ್ದೀನಿ, ಎರಡೂ ಟ್ಯಾಲಿ ಆಗ್ತಾ ಇಲ್ಲ ಅಂತ ಭಾಗ್ಯ ತನ್ಮಯ್ ಹೇಳ್ತಾಳೆ. ಅಮ್ಮ ಈ ಫೈಲು ಅವತ್ತು ನಾನು ಕನ್ನಿಕಾ ಆಂಟಿ ತೊಗೊಂಡಿದ್ರು ನಾನು ನೋಡಿದೆ ಅಂತ ಭಾಗ್ಯಂಗೆ ತನ್ಮಯ್ ಹೇಳ್ತಾನೆ.
ಕನ್ನಿಕಾನ ಯಾವಾಗ ಅಂತ ಭಾಗ್ಯ ಕೇಳ್ತಾಳೆ. ಅಮ್ಮ ಅವತ್ತು ಅದೇ ಕತ್ಲಲ್ಲಿ ಕನ್ನಿಕಾ ಆಂಟಿ ಒಂದು ಫೈಲ್ ತೊಗೊಂಡು ಬೇಗ ನೋಡ್ಬಿಟ್ಟು ಬೇಗ ಅಲ್ಲಿ ಇಟ್ಬಿಟ್ರು, ಈ ಫೈಲ್ ಕನ್ನಿಕಾ ಆಂಟಿ ತೊಗೊಂಡಿದ್ರಮ್ಮ, ನಾನು ನೋಡಿದೆ ಅಂತ ತನ್ಮಯ ಹೇಳ್ತಾನೆ. ಭಾಗ್ಯ ಕನ್ನಿಕಾ ಈ ಕೆಲಸ ಎಲ್ಲ ಮಾಡೋಕ್ಕೆ ಸಾಧ್ಯ ಇಲ್ಲ ಬಿಡು, ಅವಳು ಈ ಥರ ಎಲ್ಲ ಸೈನ್ ಹೆಚ್ಚು ಕಮ್ಮಿ ಎಲ್ಲ ಮಾಡೋಕ್ಕೆ ಸಾಧ್ಯ ಇಲ್ಲ ಅಂದಾಗ, ಹಾಂ ಕನ್ನಿಕಾ ಆಂಟಿನೇ ತೊಗೊಂಡಿದ್ರು, ನಾನು ನೋಡಿದ್ದೀನಿ ಅಂತ ಅಂದಾಗ, ಸರಿ ತನ್ಮಯ ಆಯಿತು ನೋಡ್ತೀನಿ ಬಿಡು ಅಂತ ಹೇಳ್ಬಿಟ್ಟು, ಸರಿ ನೀನು ರೆಡಿ ಆಗು ಅಂತ ಹೇಳಿದ್ರು. ಭಾಗ್ಯ ತನ್ಮಯನ ಕಳಿಸ್ತಾರೆ. ಭಾಗ್ಯ ನೋಡ್ತಾ ಇರ್ತಾರೆ, ಅದ್ರ ಕೆಳಗಡೆ ಇನ್ನೊಂದು ಪೇಪರಲ್ಲಿ ಅಕ್ಷತಾ ಸೈನ್ ಇರುತ್ತೆ. ಇದೇನಿದು ಅಕ್ಷತಾ ಸೈನ್ ಇದೆಯಲ್ಲ, ಇದು ಯಾಕೆ ಸಾಧ್ಯ? ಈ ಫೈಲಲ್ಲಿ ಅಕ್ಷತಾ ಸೈನ್ ಯಾಕೆ ಬರುತ್ತೆ? ಇದು ಆದಿಯವ್ರು ಸಂಬಂಧಪಟ್ಟಿರೋ ಫೈಲು, ಇಲ್ಲಿ ಅಕ್ಷತಾ ಸೈನ್ ಯಾಕೆ ಬಂತು? ಈ ಪೇಪರ್ಗೂ ಈ ಫೈಲ್ಗೂ ಸಂಬಂಧನೇ ಇಲ್ವಲ್ಲ, ಏನಿದು, ಇದರಲ್ಲಿ ಏನೋ ಇದೆ, ನಾನು ಕಂಡುಹಿಡಿಯಲೇಬೇಕಲ್ಲ ಅಂತ ಭಾಗ್ಯ ಅನ್ಕೊತಾರೆ. ಆಮೇಲೆ ಸರಿ ಅಂತೇಳಿ ಏನಾಗುತ್ತೆ, ಭಾಗ್ಯ ಅದನ್ನೆಲ್ಲ ನೋಡಿಕೊಂಡು ಇದನ್ನು ಏನು ಮಾಡೋದು, ಯಾವ ರೀತಿ ಇದನ್ನು ಹ್ಯಾಂಡ್ಲ್ ಮಾಡೋದು ಅಂತ ಗೊತ್ತಿಲ್ವಲ್ಲ, ನೋಡೋಣ ಹೇಗೋ ಒಂದು ಮಾಡೋಣ ಅಂತೇಳ್ಬಿಟ್ಟು ಭಾಗ್ಯ ಅನ್ಕೊತಿರ್ತಾರೆ. ಸರಿ ಅಂದ್ಬಿಟ್ಟು ಇಲ್ಲೆಲ್ಲ ತಿಂಡಿ ಕೂತಿರ್ತಾರೆ. ಭಾಗ್ಯ ಕೂಡ ಅಲ್ಲೇ ಇರ್ತಾರೆ. ಕಾಮಸರು, ಪೂಜಾ, ಕಿಶನು, ಆದಿ ಮತ್ತು ಕನ್ನಿಕಾ, ತನ್ಮಯ ಎಲ್ಲರೂ ತಿಂಡಿ ಮಾಡ್ತಾಯಿರ್ತಾರೆ. ಆವಾಗ ಹಿಂಗೆ ಪೂಜಾ ಕಿಶನ್ ಎಲ್ಲ ಮಾತಾಡ್ಕೊ ಕೂತಿರ್ತಾರೆ. ಆಮೇಲೆ ಪೂಜಾ, ಅಕ್ಕ ಈ ಸತಿ ನೀನು ಡಿಸೈನ್ ಮಾಡುವಾಗ ನನ್ನ ಕರೆಯಕ್ಕ ನಾನು ಬರ್ತೀನಿ ಅಂತ ಪೂಜೆ ಹೇಳ್ತಾಳೆ. ಅವಾಗ ಭಾಗ್ಯ ಆಯಿತು ಅಂತ ಅಂತಾಳೆ. ಆಮೇಲೆ ಸರಿ ಕಿಶನ್, ಅದಕ್ಕೆ ಬೇಡ, ಅದಕ್ಕೆ ಇವಳು ಮಾತ್ರ ಕರ್ಕೊಂಡು ಹೋಗ್ಬೇಡಿ ನೀವು, ಇನ್ನೂ ಡಿಸೈನ್ ಹಾಳು ಮಾಡಿಬಿಡ್ತಾಳೆ, ಚೂಡಿದಾರ ಹೊಲಿಯೋಕೆ ಹೋಗ್ಬಿಟ್ಟು ಫ್ರಾಕ್ ಹೊಲ್ದ್ಬಿಡ್ತಾಳೆ, ಬೇಡ ಅದಕ್ಕೆ ಅಂತ ಕಿಶನ್ ಹೇಳ್ತಾರೆ. ಅವಾಗ ಏನಿಲ್ಲ ಕಣೋ, ನಾನು ಕರೆಕ್ಟಾಗಿ ಇದ್ದೀನಿ ಅಂತ ಹೇಳ್ಬಿಟ್ಟು ಕಿಶನು ಮತ್ತೆ ಅಲ್ಲಿ ಕೋಳಿ ಜಗಳ ಆಡ್ತಾರೆ. ಪೂಜಾ ಕಿಶನ್ ಕೋಳಿ ಜಗಳ ಆಡ್ತಾರೆ. ಭಾಗ್ಯ ಆಯಿತು ಅಂದಾಗ, ಇಲ್ಲ ಅದಕ್ಕೇ ಸರಿ, ಅದಕ್ಕೆ ನೋಡು ಎಷ್ಟು ಚೆನ್ನಾಗಿ ಎಲ್ಲ ಹ್ಯಾಂಡಲ್ ಮಾಡ್ತಾರೆ, ಅದಕ್ಕೆ ಈ ಬಿಸ್ನೆಸ್ನ ನೀವೆಲ್ಲೋ ಟಾಪಲ್ಲಿ ತೊಗೊಂಡೋಗ್ಬಿಡ್ತೀರಾ, ಕಾಮತ್ ವೆಂಚರ್ಸ್ಗೆ ಇನ್ನೊಂದು ಹೆಸರು ಬರುತ್ತೆ, ನಿಮ್ಮಿಂದ ಕಾಮತ್ ವೆಂಚರ್ಸ್ ಇನ್ನೂ ಅಭಿವೃದ್ಧಿ ಆಗುತ್ತೆ ಅದಕ್ಕೆ ಅಂತ ಅಂದ್ಬಿಟ್ಟು ಕಿಶನ್ ಹೇಳ್ತಾರೆ. ಹೌದು ಅಂತ ಅಂದಾಗ, ಆವಾಗ ಪೂಜಾ ಆಯಿತು ಅಂದಾಗ, ನೋಡಿ ಅದಕ್ಕೆ ಹೆಂಗೆ ಜಗಳ ಆಡ್ತಾಳೆ, ನಿನಗೆ ಜಗಳ ಆಡೋಕ್ಕೆ ಏನಾದ್ರು ಸಂಬಳ ಕೊಡೋಂಗಿದ್ರೆ ನಿನ್ಗೆ ಜಾಸ್ತಿ ಸಂಬಳ ಸಿಗುತ್ತೆ ಕಣೆ ಪೂಜಾ ಅಂತ ಕಿಶನ್ ಹೇಳ್ತಾನೆ. ಹೋಗೋ, ಈ ಥರ ಎಲ್ಲ ಕೀಟ್ಲೆ ಮಾಡಿ ಕಳೆಯಲೇಬೇಡ ನನಗೆ ಅಂದಾಗ, ಹೌದಾ ಅಂತ ಅಂದ್ಬಿಟ್ಟು ಕಿಶನ್ ಪೂಜೆ ಜಗಳ ಆಡ್ತಿರ್ತಾರೆ. ಅವಾಗ ಭಾಗ್ಯ ಆಯ್ತಾಯಿತು ನಿಲ್ಲಿಸ್ತೀರಾ, ಅವಷ್ಟು ತಿಂಡಿ ಮಾಡಿ ನೀವು ಅಂತ ಭಾಗ್ಯ ಹೇಳ್ತಾಳೆ. ಸರಿ ತಿಂಡಿ ಮಾಡ್ತಿರ್ತಾರೆ. ಅವಾಗ ಕಾಮತ್ತವ್ರಿಗೆ, ಮಾವ ಇನ್ನು ಸ್ವಲ್ಪ ಬಡಿಸ್ಲಾ ಅಂತ ಕೇಳ್ತಾಳೆ. ಅವಾಗ ಭಾಗ್ಯ, ಅವಾಗ ಕಾಮತ್ತರು, ಭಾಗ್ಯ ನೀನು ಟಿಫನ್ ಮಾಡಮ್ಮ, ವಾರೀಜವ್ರು ಬಡಿಸ್ತಾರೆ ಅಂದಾಗ, ಇಲ್ಲ ಮಾವ ವಾರೀಜವ್ರು ಇವತ್ತು ಬರಲ್ಲ, ಅವ್ರಿಗೆ ಹುಷಾರಿಲ್ಲ ಅಂತ ಭಾಗ್ಯ ಹೇಳ್ತಾಳೆ. ಅವಾಗ ಹೌದಾ, ಇನ್ನೂ ಸ್ವಾಮಿಯಣ್ಣ ಬಡಿಸ್ತಾರಮ್ಮ ಅಂದಾಗ, ಸ್ವಾಮಿಯಣ್ಣ ಬೇರೆ ಕೆಲಸ ಮಾಡ್ತಿದ್ದಾರೆ ಮಾವ, ಯಾಕೆ ಮಾವ ನಾನು ಬಡಿಸ್ಬಾರ್ದಾ ಅಂತ ಭಾಗ್ಯ ಕೇಳ್ತಾಳೆ. ಅಯ್ಯೋ ಇಲ್ಲ ಮಾತಾಡೋದೇನಿಲ್ಲ, ನೀನು ಬಡಿಸೋಣ ನನಗೆ ಇನ್ನೂ ಒಂದು ತುತ್ತು ಜಾಸ್ತಿ ಹೋಗುತ್ತೆ ಅಂತ ಹೇಳ್ಬಿಟ್ಟು ಕಾಮತ್ತವ್ರು ತಿಂತಾ ಇರ್ತಾರೆ. ಅದೇ ಸಮಯಕ್ಕೆ ಕನ್ನಿಕಾ ಒಂದು ಫೋನ್ ಬರುತ್ತೆ. ಕನ್ನಿಕಾ ಫೋನ್ ಕಟ್ ಮಾಡ್ಬಿಟ್ಟು ಸೈಡ್ಗೆ ಇಟ್ಬಿಡ್ತಾಳೆ. ಆಮೇಲೆ ಭಾಗ್ಯ ಅದಕ್ಕೆ ಸನ್ನೆ ಮಾಡ್ತಾಳೆ ನೋಡಿ ಅಂತ ಅಂದ್ಬಿಟ್ಟು. ಅವಾಗ ಕಾಮತ್ತವರು, ಯಾಕಮ್ಮ ಫೋನ್ ಕಟ್ ಮಾಡಿದೆ, ಯಾವ ಫೋನ್ ಅದು ಅಂದಾಗ, ಯಾವುದೋ ಅನ್ನೋನ್ ಕಾಲ್ ಸ್ವಲ್ಪ ಬೆಳಗ್ಗೆಯಿಂದ ಬರ್ತಾಯಿದೆ ಅಂದಾಗ, ಹೌದಾ ಅದೇ ಕೊಡು ಹ್ಯಾಂಡ್ಲ್ ಮಾಡ್ತಾನೆ ಅಂತ ಕಾಮತ್ತವ್ರು ಹೇಳ್ತಾರೆ. ಇಲ್ಲಪ್ಪ ನಾನೇ ಹ್ಯಾಂಡ್ಲ್ ಮಾಡ್ತೀನಿ, ಸರಿ ಆಯಿತು ಅಂತ ಅಂದ್ಬಿಟ್ಟು ಕನ್ನಿಕಾ ಏನು ಮಾಡ್ತಾಳೆ, ಮತ್ತೆ ಫೋನ್ ಮಾಡ್ತಾನೆ ಇರ್ತಾರೆ ಇವನು ಅಂದ್ಬಿಟ್ಟು ಫೋನ್ ಎತ್ಕೊಂಡು ಆ ಕಡೆ ಹೋಗ್ಬಿಡ್ತಾಳೆ. ಭಾಗ್ಯ ಅದಕ್ಕೆ ಸನ್ನೆ ಮಾಡ್ತಾಳೆ. ಅದೇ ಭಾಗ್ಯ ಇಬ್ಬರು ಬರ್ತಾರೆ. ಈ ಕಡೆ ಕನ್ನಿಕಾ ಫೋನ್ ತೊಗೊಂಬಂದು, ನಿನ್ಗೆ ಎಷ್ಟು ಸತಿ ಹೇಳ್ತಾ ಇರೋದು ಬೆಳಗ್ಗೆನೇ ಫೋನ್ ಮಾಡಬೇಡ ಅಂತ, ಪಕ್ಕದಲ್ಲಿ ಆದಿ ಬ್ರೋ ಕೂತಿದ್ದ, ಏನಾರು ಆದಿ ಬ್ರೋ ಗೊತ್ತಾಗ್ಬಿಟ್ರೆ ಏನು ಮಾಡೋದು, ಗೊತ್ತಾಗೋದಿಲ್ವ ನಿನಗೆ ಅಂದಾಗ, ಅಯ್ಯೋ ಸಾರಿ ಬೇಬಿ, ನೀನು ಬೆಳಗ್ಗೆ ಎದ್ದ ತಕ್ಷಣ ನಿನ್ನ ವಾಯ್ಸ್ ಕೇಳಿದ್ರೆ ನನ್ನ ಕೈಲಿ ಇರೋಕ್ಕಾಗಲ್ಲ, ಅದಕ್ಕೆ ಮಾಡಿದೆ ಬೇಬಿ ಅಂತ ಆ ಕಡೆಯಿಂದ ಒಂದು ವಾಯ್ಸ್ ಬರುತ್ತೆ. ಆಮೇಲೆ ಅದಾಗಲ್ಲ ಕಣೋ, ಬೆಳಗ್ಗೆನೇ ಕಾಲ್ ಮಾಡಬೇಡ ನೀನು ಅಂದಾಗ, ಸರಿ ಬೇಬಿ ಏನಿಲ್ಲ, ನಾನು ನಿನ್ನ ಮದುವೆ ಆದಮೇಲೆ ಎಷ್ಟು ಚೆನ್ನಾಗಿ ನೋಡ್ಕೋತೀನಿ, ಏನು ಬೇಬಿ ನನ್ನ ಮದುವೆಗೆ ಹುಡುಗನ ಈ ಥರ ಹೇಳ್ತೀಯ ಅಂದಾಗ, ಅಪ್ಪ ನೀನು ನನ್ನ ಮದುವೆಗೆ ಮಾತು ಆಮೇಲೆ ಇರಲಿ, ನಾನು ಹೇಳಿದ ಟೈಮ್ ಕರೆಕ್ಟಾಗಿ ನೀನು ಎಲ್ಲಿಗೂ ಬರಲ್ಲ, ನಾನು ಮಧ್ಯಾಹ್ನಕ್ಕೆ ಒಂದು ಊಟಕ್ಕೆ ಒಂದು ಜಾಗ ಬುಕ್ ಮಾಡಿದ್ದೀನಿ, ಬಾ ಅಲ್ಲಿಗೆ ನಾನು ಲೊಕೇಶನ್ ಕಳಿಸ್ತೀನಿ, ಕಾಯಿಸ್ಬೇಡ ಬೇಗ ಬಾ, ಈ ರೀತಿ ಹಾಗೆ ಹೀಗೆ ನನ್ನ ಹೃದಯದಲ್ಲಿ ಇದೆಯಾ ಅಂತೆಲ್ಲ ಹೇಳೋದು ಬಿಟ್ಬಿಟ್ಟು ಇನ್ ಟೈಮ್ ಕರೆಕ್ಟಾಗಿ ನಾನು ಹೇಳಿದ ಲೊಕೇಶನ್ಗೆ ಬಾ, ಅರ್ಥ ಆಯ್ತಾ ಅಂತ ಅಂದ್ಬಿಟ್ಟು ಈ ಕಡೆಯಿಂದ ಕನ್ನಿಕಾ ಕೇಳ್ತಾಳೆ. ಆಯಿತು ಬೇಬಿ ಬರ್ತೀನಿ ಅಂದಾಗ, ನೀವೇನೇ ಕೆಲಸ ಹೇಳೋರು ನಾವು ಮಾಡ್ತೀವಿ ಅಂದಾಗ, ಹೌದೌದು ಮಾಡಿವಂತೆ ಮುಂದಕ್ಕೆ ಮದುವೆ ಆದಮೇಲೆ, ಏಕೆಂದರೆ ಬೆಳಗ್ಗೆದ್ದು ಕಾಫಿ ಕುಡಿದ್ರೇ ಬೆಳಗ್ಗೆದ್ದೆಲ್ಲ ಕೆಲಸ ಮಾಡೋದು, ನಾನು ಕಾಫಿ ನೀನೇ ಮಾಡ್ಕೊಡ್ಬೇಕಾಗತ್ತೆ ಅಂದಾಗ, ಆಯಿತು ಬೇಬಿ ಅಂದಾಗ, ಸರಿ ಇವಾಗೆಲ್ಲ ಅದಾಯಿತು, ನಾನು ಹೇಳಿದ ಲೊಕೇಶನ್ಗೆ ಬರ್ಬೇಕು ನೀನು ಆಯಿತಾ ಅಂತ ಫೋನ್ ಕಟ್ ಮಾಡಿ ಈ ಕಡೆ ತಿರ್ತಾಳಲ್ಲ ಆದಿ ಬಗ್ಗೆ ಇಬ್ಬರು ನಿಂತಿರ್ತಾರೆ. ಅವಾಗ ಆದಿ ಬಂದ್ಬಿಟ್ಟು, ಕನ್ನಿಕಾ ಯಾರ ಜೊತೆ ಮಾತಾಡ್ತಿದ್ಯಾ ಅಂದಾಗ, ಅದು ಯಾರೂ ಇಲ್ಲ ಬ್ರೋ, ನನ್ನ ಫ್ರೆಂಡ್ ಯಾರೋ ಮಾಡಿದ್ರು ಮಾತಾಡ್ತಿದ್ದೆ, ಮಧ್ಯಾಹ್ನ ಲಂಚ್ಗೆ ಇನ್ವೈಟ್ ಮಾಡಿದ್ದಾರೆ ಅಂದಾಗ, ಹೌದಾ ಯಾರದು ಫೋನ್ ಕೊಡು ನೋಡ್ತೀನಿ ಅಂದಾಗ, ಯಾರಿಲ್ಲ ಬ್ರೋ ಅಕ್ಷತಾ, ಆಯಿತು ಫೋನ್ ಕೊಡು ನೋಡ್ತೀನಿ, ಯಾಕೆ ಅಕ್ಷತಾ ಅವ್ರು ಏನಕ್ಕೆ ನೀನು ಕರೆದ್ರು ಅಂತ ಅದಕ್ಕೆ ಕೇಳ್ತಾರೆ. ಏನು ಬ್ರೋ ಮೊದಲೆಲ್ಲ ನೀನು ಬೇರೆಯವ್ರ ಫೋನ್ ಚೆಕ್ ಮಾಡೋದು ಮ್ಯಾನೇಜ್ ಎಲ್ಲ ಹಾಗೆ ಹೀಗೆ ಅಂತ ಹೇಳ್ತಿದ್ದೆ, ಈಗ ನೋಡೋರು ನನ್ನ ಫೋನ್ ಕೇಳ್ತಾ ಇದೆಯಲ್ಲ, ಯಾಕೆ ಬ್ರೋ ಇವಳು ಕಿವಿ ಚುಚ್ಚಿದಾಳ ನಿನಗೆ ಅಂತ ಬಾಗಿನ ಬಗ್ಗೆ ನೋಡ್ಬಿಟ್ಟು ಹೇಳ್ತಾಳೆ. ಆವಾಗ ಕನ್ನಿಕಾ ಮಾತಿನ ಮೇಲೆ ನಿಗಾ ಇರಲಿ, ಅವ್ರು ನಿನ್ನ ಅದಕ್ಕೆ ಅವ್ರಿಗೆ ಮರ್ಯಾದೆ ಕೊಡೋದು ಕಲಿ, ಭಾಗ್ಯನ ನನಗೆ ಹೇಳ್ಕೊಟ್ಟಿಲ್ಲ, ಅವ್ರೇನು ನನಗೇನು ಹೇಳಿಲ್ಲ, ನಾನೇ ನೋಡಿದ್ದು, ಇನ್ಫ್ಯಾಕ್ಟ್ ನೀನು ಏನೋ ಪ್ರೀತಿ ಅಂತೆಲ್ಲ ಮಾತಾಡ್ತಿದ್ದೆ, ಏನದು, ಹೌದು ಬ್ರೋ ಪ್ರೀತಿ ಮಾಡಬಾರ್ದಾ, ಮದುವೆಗೆ 2 ಮಕ್ಳಿರೋಳೆ ಪ್ರೀತಿ ಮಾಡಿ ನಿಮ್ಮನ್ನು ಮದುವೆಗಿದ್ದಾಳೆ ಅಂದಮೇಲೆ ನಾನು ಪ್ರೀತಿ ಮಾಡಬಾರ್ದಾ ಅಂದಾಗ, ಕನ್ನಿಕಾ ನೀನು ಬಾಗಿನ ವಿಷಯಕ್ಕೆ ಬರಬೇಡ ಅಂತ ಅಂದ್ಬಿಟ್ಟು ಕನ್ನಿಕನಿಗೆ
ರೇಗ್ತಾರೆ. ಅವಾಗ ಭಾಗ್ಯ, ಹಾಗಲ್ಲ ಕನಿಕಾ, ಇದು ನಿನ್ನ ಮೇಲೆ ನೋಡು, ನೀನು ನನ್ನ ವಿಷಯಕ್ಕೆ ಇಂಟರ್ಫಿಯರ್ ಆಗಬೇಡ, ಅರ್ಥ ಆಯ್ತಾ? ನಾನೇನು ಎತ್ತ ಅಂತ ನನಗೆ ಗೊತ್ತು, ನಾನು ಯಾರನ್ನ ಪ್ರೀತಿ ಮಾಡಬೇಕು ಯಾರನ್ನ ಪ್ರೀತಿ ಮಾಡಬಾರ್ದು ಅನ್ನೋದೆಲ್ಲ ನನಗೆ ಗೊತ್ತಿದೆ. ನಿನ್ನಿಂದ ನಾನು ತಿಳ್ಕೊಬೇಕಾಗಿಲ್ಲ, ಮೊದಲು ನೀನು ನೋಡ್ಕೊ. ಇಷ್ಟಕ್ಕೂ ನೀನು ನನ್ನ ವಿಷಯಕ್ಕೆ ತಲೆ ತೋರ್ಸೋಕ್ಕೆ ನೀನು ಯಾರು? ನಿಂದು ಎಷ್ಟಾಯ್ತೋ ನೀನು ಅಷ್ಟು ನೋಡ್ಕೊ, ನೀನೇ ನನ್ನ ವಿಷಯದಲ್ಲಿ ಇಂಟರ್ಫಿಯರ್ ಆಗಬೇಡ, ಅರ್ಥ ಆಯ್ತಾ ಅಂತ ಕನಿಕಾ ಭಾಗ್ಯಂಗೆ ರೇಗ್ತಾಳೆ. ಭಾಗ್ಯ ತಲೆ ಬಗ್ಗಿಸ್ಕೊಬಿಡ್ತಾಳೆ ಪಾಪ. ಅವಾಗ ಆದಿ, ಕನಿಕಾ ದಿಸ್ ಇಸ್ ಟೂ ಮಚ್, ಈ ಥರ ಎಲ್ಲ ನಿನ್ನ ಅತ್ತಿಗೆ ಬಗ್ಗೆ ಮಾತಾಡಬೇಡ, ಅದಕ್ಕೆ ತಾಯಿ ಸಮಾನ. ಕನಿಕನಿಗೆ ನಿನ್ನ ಮೇಲಿರೋದು, ಕನಿಕಾ ಭಾಗ್ಯಂಗೆ ನಿನ್ನ ಮೇಲಿರೋದು ಪ್ರೀತಿ ಕಾಳಜಿ, ಯಾವುದೇ ಬೇರೆ ಇನ್ಯಾವುದೂ ಅಲ್ಲ. ನೀನು ಮದುವೆಗ ಹುಡುಗ ಯಾರು ಅಂತ ತಿಳ್ಕೊಬೇಕು ಅಂತ ಕೇಳಿದ್ದು. ಭಾಗ್ಯಂಗೆ ನಿನ್ನ ಮೇಲಿರೋ ಕಾಳಜಿಯಿಂದ ಕೇಳಿದ್ದು, ಅರ್ಥ ಆಯ್ತಾ ಅಂದಾಗ ಆ ಭಾಗ್ಯ ಅವರು ನಿನ್ನ ಅತ್ತಿಗೆ ತಾಯಿ ಸಮಾನ ಅಂದಾಗ, ಸ್ಟಾಪ್ ಇಟ್ ಬ್ರೋ, ಯಾರ್ಯಾರ ನನ್ನ ಅಮ್ಮಂಗೆ ಹೋಲಿಕೆ ಮಾಡಬೇಡ, ಅರ್ಥ ಆಯ್ತು ಅಂದಾಗ ಕನಿಕಾ ಅಂದಾಗ ಭಾಗ್ಯ ಅದೇನು ಕಣ್ಮಿ ಸಿಗ್ತಾಳೆ. ಅವಾಗ ನೋಡು ಬ್ರೋ, ಇದು ನನ್ನ ವಿಷಯ, ನನ್ನ ಪರ್ಸ್ನಲ್ ವಿಷಯ ಅಂತ ಅಂದ್ಬಿಟ್ಟು ಆದಿಯವ್ರಿಗೆ ಕನಿಕಾ ಮಾತಾಡ್ತಾಳೆ. ಅವಾಗ ಆದಿ, ಏನು ಕನಿಕಾ ಈ ಥರ ಹೇಳ್ತಾ ಇದೆಯಾ? ನಾನು ನಿನ್ನ ಅಣ್ಣ, ಅವ್ರು ನಿನ್ನ ಅದಕ್ಕೆ ನಿನ್ನ ಬಗ್ಗೆ ಇಂಟ್ರೆಸ್ಟ್ ಆಗಲಿ ಕಾಳಜಿ ತೊಗೊಳಾಗಲಿ ಜವಾಬ್ದಾರಿ ನಮಗಿದೆ ಅಲ್ವಾ ಅಂತ ಆದಿ ಹೇಳಿದಾಗ, ನೋಡು ಬ್ರೋ, ಅಣ್ಣ ಅದಕ್ಕೇ ಇರ್ಬೋದು, ಇದು ನನ್ನ ಪರ್ಸ್ನಲ್ ವಿಷಯ, ನಾನು ಯಾರನ್ನ ಪ್ರೀತಿ ಮಾಡ್ತೀನಿ ಯಾರನ್ನ ಪ್ರೀತಿ ಮಾಡಬಾರ್ದು ಏನಾಯ್ತು ಅಂತ ನನಗೆ ಗೊತ್ತು. ಅದ್ರ ಬಗ್ಗೆ ನಿಮ್ಮನ್ನು ಕೇಳಬೇಕು ಅನ್ನೋ ಅವಶ್ಯಕತೆ ನನಗಿಲ್ಲ. ನನ್ನ ಬಗ್ಗೆ ನನಗೆ ಚೆನ್ನಾಗಿ ಗೊತ್ತಿದೆ ಬ್ರೋ, ನನ್ನ ವಿಷಯದಲ್ಲಿ ನೀವು ಯಾರೂ ತಲೆ ಹಾಕಕ್ಕೆ ಬರಬೇಡಿ, ಅರ್ಥ ಆಯ್ತಾ ಕನಿಕಾ ಅಂತ ಆದಿ ಹೇಳೋಷ್ಟರಲ್ಲಿ ಭಾಗ್ಯ ಸುಮ್ಮನೆ ಹಾಕ್ಸ್ತಾರೆ. ಆದಿ ಸುಮ್ಮನೆ ಆಗ್ಬಿಡ್ತಾರೆ, ಕನಿಕಾ ಅಲ್ಲಿಂದ ಹೊರಟ್ಬಿಡ್ತಾಳೆ. ಇಲ್ಲಿ ಕಡೆ ಏನಾಗುತ್ತೆ, ಅಕ್ಷತಾ ಇನ್ನೊಂದು ಹುಡುಗ ಕೂತಿರ್ತಾಳೆ. ಆ ಹುಡುಗ ಪೇಪರ್ ಮೇಲೆ ಏನೇನೋ ಬರಿತಾ ಇರ್ತಾನೆ. ಆವಾಗ ಅಕ್ಷತಾ ಏನು ಹೇಳ್ತಾಳೆ, ಸೂಪರಪ್ಪ, ನೀನು ಈ ಕೆಲಸದ ನಾನು ವಹಿಸಿದಾಗ ಮಾಡ್ತೀಯಲ್ಲ ಅಂತ ತಿಳ್ಕೊಂಡಿದ್ದೆ, ಸೂಪರ್, ನೀನು ಕರೆಕ್ಟಾಗಿ ಪರ್ಫೆಕ್ಟಾಗಿ ಕೆಲಸ ಮಾಡಿದ್ಯಾ, ಥ್ಯಾಂಕ್ಸ್ ವೈಭವ್ ಅಂತ ಅಂದ್ಬಿಟ್ಟು ಅಕ್ಷತಾ ಹೇಳ್ತಾಳೆ. ಹಾಂ ಮೇಡಮ್, ನೀವು ನನ್ನ ಬಗ್ಗೆ ಅವಾಗ ಭರವಸೆನೇ ಇಟ್ಟಿರಲಿಲ್ಲ, ಹೇಗೋ ಏನೋ ಅಂತ ತಿಳ್ಕೊಂಡಿದ್ದೀರಾ, ನೋಡಿದ್ರೆ ನೀವು ಹೇಳಿದ ಕೆಲಸ ನಾನು ಪರ್ಫೆಕ್ಟಾಗಿ ಮಾಡಿದ್ದೀನಿ ಅಂತ ಈ ಕಡೆಯಿಂದ ಈ ಹುಡುಗ ಹೇಳ್ತಾರೆ. ಅವಾಗ ಅಕ್ಷತಾ, ಹೌದು ಅದಕ್ಕೆ ಅಲ್ವಾ ವೈಭವ್ ನಿನ್ನನ್ನು ಸೆಲೆಕ್ಟ್ ಮಾಡಿದ್ದು, ಸೂಪರ್, ಆ ಕನಿಕನ ಬಲೆಗೆ ಬೀಳಿಸ್ಕೊಂಡು ಅವಳ ಜೊತೆ ಪ್ರೀತಿ ನಾಟಕ ಆಡ್ಕೊಂಡು ಎಲ್ಲ ಮಾಡ್ತಾ ಇದೆಯಾ. ಮೇಯ್ನ್ ನಿನಗೆ ಬೇಕಾಗಿದೆ ಏನು ಗೊತ್ತಾ, ಕನಿಕನಿಗೆ ಇರೋ ಜಂಬದಲ್ಲಿ ಕಮ್ಮಿ ಮಾಡಿ ಅವಳನ್ನ ನೀನು ಬಲಿಸ್ಕೋಬೇಕು, ನಿನ್ನ ಪ್ರೀತಿಲಿ ಅವಳನ್ನ ಬೀಳಿಸ್ಕೋಬೇಕು, ಅವಳ ಜಂಬ ಕಮ್ಮಿ ಆಗಬೇಕು, ಅದೇ ನನಗೆ ಬೇಕಾಗಿರೋದು ಅಂತ ಅಕ್ಷತಾ ಈ ವೈಭವ್ ಅನ್ನೋರ್ಗೆ ಹೇಳ್ತಾಳೆ. ಹೌದು ಮೇಡಮ್, ನೀವು ಹೇಳ್ದಂಗೆ ಆ ಕನಿಕಾ ನನ್ನ ಪ್ರೀತಿಲಿ ಪರ್ಫೆಕ್ಟಾಗಿ ಬಿದ್ದಾಗಿದೆ, ಇವಾಗ ಕನಿಕಾ ನಾನು ಬಿಟ್ಟಿರೋ ಚಾನ್ಸೇ ಇಲ್ಲ, ಕನಿಕಾ ನನ್ನ ಅಷ್ಟು ಪ್ರೀತಿಸ್ತಾ ಇದ್ದಾಳೆ ಅಂತ ಅಂದ್ಬಿಟ್ಟು ಈ ಹುಡುಗ ಹೇಳ್ತೈತೆ, ವೈಭವ್ ಅನ್ನೋರು ಹೇಳ್ತಾರೆ. ಅವಾಗ ಅಕ್ಷತಾ, ಅದೇ ನನಗೆ ಬೇಕಾಗಿರೋದು, ಆ ಕನಿಕಾ ನೀನು ಮದುವೆ ಆಗಬೇಕು, ಇಡೀ ಕಾಮತ್ ವೆಂಚರ್ಸೇ ನಮ್ಮ ಮುಂದೆ ಬಿಸ್ನೆಸ್ಸಲ್ಲಿ ಡಲ್ ಆಗಬೇಕು, ನಾವು ಅವ್ರ ಮುಂದೆ ಮೇಲಕ್ಕೆ ಬರಬೇಕು, ಇದೇ ನನಗೆ ಬೇಕಾಗಿರೋದು, ಅದರಿಂದ ಕನಿಕನ ನೀನು ನಿನ್ನ ಪ್ರೀತಿಲಿ ಬಿಡಿಸ್ಕೋಬೇಕು ಅಂತ ನಾನು ಹೇಳಿರೋದು, ಅರ್ಥ ಆಯ್ತಾ ಅಂತ ಅಂದ್ಬಿಟ್ಟು ವೈಷ್ಣವಿ ವೈಭವ್ ಹೇಳ್ತಾರೆ. ಅದೇ ಮೇಡಮ್ ಹೇಳಿದ್ನಲ್ಲ, ನೀವು ಮೊದಲು ನಾನು ಈ ಕೆಲಸ ಮಾಡ್ತೀನಿ ಇಲ್ವ ಅಂತ ತಿಳ್ಕೊಂಬಿಟ್ಟಿದ್ರ, ಆದರೆ ನೋಡಿ ನೀವು ಹೇಳಿದ್ಕಿಂತ ಚೆನ್ನಾಗೇ ಈ ಕೆಲಸ ಮಾಡಿದ್ದೀನಿ, ಅರ್ಥ ಆಯ್ತಾ, ಈ ಕನಿಕನ ನಾನು ಪ್ರೀತಿ ಬಲೆಯಲ್ಲಿ ಬೀಳಿಸ್ಕೊಂಡಾಯಿತು, ಇವಾಗೇನಿದ್ರು ನಾವು ಕಾಮತ್ ವೆಂಚರ್ಸ್ ಬಗ್ಗೆ ಅವ್ರ ಬಿಸ್ನೆಸ್ ಡಲ್ ಮಾಡಿಬಿಟ್ಟು ನಾವು ಮೇಲೆ ಬರಬೇಕು, ಇದೇ ನಮಗೆ ಬೇಕಾಗಿರೋದು ಮೇಡಮ್ ಅಂತ. ಪರ್ಫೆಕ್ಟ್ ವೈಭವ್, ಇದಕ್ಕೆ ನೀನೇ ಸರಿಯಾದ ವ್ಯಕ್ತಿ ವೈಭವ್ ಅಂತ ಹೇಳ್ಬಿಟ್ಟು ಅಕ್ಷತಾ ಮತ್ತು ವೈಭವ್ ಇಬ್ಬರು ಮಾತಾಡ್ಕೊತಿರ್ತಾರೆ. ಆದರೆ ಕನಿಕಂಗೆ ಪಾಪ ಇವನು ಮೋಸ ಮಾಡ್ತಾನೆ, ನಾನು ನಿಜ ಪ್ರೀತಿಸ್ತಿದ್ದಾನೆ, ಇವ್ನು ನಂಗೆ ಮೋಸ ಮಾಡ್ತಾನೆ ಅಂತ ಪಾಪ ಕನಿಕಂಗೆ ಗೊತ್ತಿರದಲ್ಲೇ ಪಾಪ ಕನಿಕಾ ಇವನ ಪ್ರೀತಿ ಬಲೆಯಲ್ಲಿ ವೈಭವನ ಅವ್ರ ಪ್ರೀತಿ ಬಲೆಯಲ್ಲಿ ಬಿದ್ದುಬಿಟ್ಟಿದ್ದಾಳೆ. ಇವತ್ತಿನ ಸಂಚಿಕೆಯಲ್ಲಿ ಮುಗಿದೆ ಸ್ನೇಹಿತರೆ. ನಾಳೆ ಸಂಚಿಕೆಯಲ್ಲಿ ಏನಾಗುತ್ತೆ ಅಂತ ತಿಳಿಸ್ಕೊಡ್ತೀನಿ. ನಾಳೆ ಸಂಚಿಕೆಯಲ್ಲಿ ವೈಭವ್ ಬಗ್ಗೆ ಏನಾದ್ರು ಭಾಗ್ಯ ಕಂಡುಹಿಡಿಯೋಕ್ಕೆ ಮುಂದಕ್ಕೆ ಹೋಗ್ತಾರಾ, ವೈಭವ್ ಒಳ್ಳೆಯವನು ಕೆಟ್ಟವನು ಅಂತ ಭಾಗ್ಯ ಕಂಡುಹಿಡಿತಾರ ಏನು ಅಂತ ಮುಂದಿನ ಸಂಚಿಕೆಯಲ್ಲಿ ಗೊತ್ತಾಗುತ್ತೆ. ನಾಳೆ ಸಂಚಿಕೆಯಲ್ಲಿ ಮತ್ತೆ ನಿಮ್ಮನ್ನು ಭೇಟಿ ಆಗ್ತೀನಿ ಸ್ನೇಹಿತರೆ. ಈ ಸಂಚಿಕೆ ನಿಮ್ಗೆ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಸಪೋರ್ಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪ್ಲೀಸ್. ವಿಡಿಯೋ ನೋಡಿ ಹೊಸದಾಗಿ ನೋಡೋದು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ತಮ್ಮ ಅನಿಸಿಕೆ ಅಭಿಪ್ರಾಯ ಏನೇ ಇದ್ರೂ ಕೂಡ ಕಮೆಂಟ್ ಮಾಡಿ ತಿಳಿಸಿ. ಮತ್ತು ಹೊಸದಾಗಿ ನೋಡ್ತಿದ್ದವ್ರಿಗೆ ನಿಮ್ಮ ಫ್ರೆಂಡ್ಸ್ಗೆಲ್ಲ ಶೇರ್ ಮಾಡಿ, ಪ್ಲೀಸ್ ಸಪೋರ್ಟ್ ಮಾಡಿ. ನಾನು ನಿಮ್ಮ ಕುಟುಂಬದವಳು ಅಂತ ತಿಳ್ಕೊಂಡು ದಯವಿಟ್ಟು ಸಪೋರ್ಟ್ ಮಾಡಿ ಅಂತ ನಾನು ಪ್ರತಿ ವಿಡಿಯೋದಲ್ಲೂ ರಿಕ್ವೆಸ್ಟ್ ಮಾಡ್ತಾಯಿದ್ದೀನಿ. ದಯವಿಟ್ಟು ಸಪೋರ್ಟ್ ಮಾಡಿ. ಯಾರ್ಯಾರು ವಿಡಿಯೋ ನೋಡಿದರೆ ಸಬ್ಸ್ಕ್ರೈಬ್ ಆಗಲಿಕ್ಕೆ ತುಂಬ 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 ಧನ್ಯವಾದಗಳು ಸ್ನೇಹಿತರೆ. ಮತ್ತೊಮ್ಮೆ ಧನ್ಯವಾದಗಳನ್ನ ಹೇಳ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.